ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀಗಳ ಹಿಂದಿನ ಕಾರು ನಿರಾಣಿ ಹಾಗೂ ವಿನಯ ಕುಲಕರ್ಣಿ ಕೊಟ್ಟವರು. ಇಂದಿನ ಕಾರಿಗೆ ನಾನು ಸೇರಿ ಹಲವರು ಹಣ ಸಂಗ್ರಹಿಸಿ ಕೊಟ್ಟಿದ್ದೇವೆ. ಅವರು ತಮಗಾಗಿ ಅಲ್ಲ ಸಮಾಜಕ್ಕಾಗಿ ಬದುಕ್ತಾ ಇದ್ದಾರೆ ಎಂದು ಶ್ರೀಗಳ ಪರ ಹಿರಿದಾಗಿ ನಿಂತಿದ್ದಾರೆ. ಇದೇ ಸಮಾಜದಲ್ಲಿ ಹುಟ್ಟಿದವರೇ ಸಮಾಜವನ್ನ ಒಡೆಯುತ್ತಿದ್ದಾರೆ. ಚೆನ್ನಮ್ಮಳ ಹಿನ್ನೆಲೆ ಪಾಟೀಲ ಭಾವನಾತ್ಮಕ ಹೊಡೆತವನ್ನು ಕೂಡ ಕೊಟ್ಟಿದ್ರು. ನಾವು ಚೆನ್ನಮ್ಮನ ವಂಶಸ್ಥರು. ಹಿಂದೊಮ್ಮೆ ಬೇರೆ ಸಮಾಜದವರು ಅವರನ್ನ ಹಾಳು ಮಾಡಿದ್ರು. ಇಂದು ನಮ್ಮದೇ ಸಮಾಜದವರು ನಮ್ಮನ್ನ ಒಡೆಯಲು ಯತ್ನ ಮಾಡ್ತಾ ಇದ್ದಾರೆ. ಇದು ಬೇಡ. ಪೀಠದ ಅಧ್ಯಕ್ಷರ ಹುದ್ದೆ ಸುತ್ತ ಬಿಸಿಲು ಪಾಟೀಲ ಅವರು ಮತ್ತೊಮ್ಮೆ ಕುತೂಹಲ ಹುಟ್ಟಿಸುವ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ. 2003ರಲ್ಲಿ ಟ್ರಸ್ಟ್ ರಚನೆಯಾಗಿದೆ. ಅಧ್ಯಕ್ಷನ ಹುದ್ದೆ 3 ವರ್ಷ ಮೀರಿ ಇರಬಾರದು. ಆದ್ರೆ ಇಂದಿಗೆ ಇಬ್ರು ಪ್ರಭಣ್ಣ ಹುಣಸಿಕಟ್ಟಿ ಹಾಗೂ ವಿಜಯನಂದ ಕಾಶ್ಯಪ್ಪನವರ್ ತಮ್ಮನ್ನ ಅಧ್ಯಕ್ಷರೆಂದು ಹೇಳಿಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಉಂಟಾಗಿರುವ ಗೊಂದಲದ ಹತ್ತಿರ ನಿಜಕ್ಕೂ ಉತ್ತರ ಬೇಕಾದ ಕಾಲ ಇದು ಎಂದಿದ್ದಾರೆ. 2 ಪೀಠಗಳು ಸಮಾನ. ದಯವಿಟ್ಟು ಸಮಾಜವನ್ನ ಒಡೆಯಬೇಡಿ. ಪಾಟೀಲರು ಕೊನೆಗೆ ಮನವಿಯೊಂದನ್ನ ಇಟ್ರು. ನಾನು ಕೂಡಲ ಸಂಗಮಕ್ಕೂ ಹೋಗ್ತೀನಿ, ಹರಿಹರ ಪೀಠಕ್ಕೂ ಹೋಗ್ತೀನಿ. ಈ 2 ಪೀಠಗಳು ನಮ್ಮ ಸಮಾಜದ 2 ಕಣ್ಣುಗಳು. ಯಾವುದೇ ಕಾರಣಕ್ಕೂ ಈ ಪವಿತ್ರತೆ ಹಾಳಾಗಬಾರದು. ಸಮಾಜದ ಮುಖಂಡರಿಗೆ ಮನವಿ ಮಾಡ್ತೇವೆ. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಸ್ವಾಭಿಮಾನಿ ಮಹಿಳೆ ತಾಯಿ ಚೆನ್ನಮ್ಮಾಜಿ ವಂಶದವ್ರು. ಚೆನ್ನಮ್ಮನ ವಂಶ ಬೇರೆದವರಿಂದ ಹಾಳ ಕೋಟಿ. ನೀವು ಅದ ಸಮಾಜದಾಗ ಹುಟ್ಟಿ ಅದ ಸಮಾಜಕ್ಕೆ ತೂತು ತೆಗೆಯುವಂಥ ಕೆಲಸ ಮಾಡಬೇಡಿ. ತಪ್ಪು ಒಪ್ಪುಗಳಿಂದ ಕುತ್ಕೊಂಡು ವಿದಿನ್ ದ 4 ವಾಲ್ಸ್ ಕುತ್ಕೊಂಡು ಚರ್ಚೆ ಮಾಡಿ ಸಮಾಜ ಕಟ್ಟುವಂತ ಕೆಲಸ ಮಾಡುವುದು, ಸಮಾಜ ಒಡೆಯುವಂತ ಕೆಲಸ ಮಾಡುವುದು ಬೇಡ. ಡೀಲ್ ಮಾಡ್ಕೊಂಡಿದ್ದಾರೆ ಸರ್ಕಾರದ ಜೊತೆನೂ ಆರೋಪ. ಯಾವತ್ತು ನನ್ನ ಮೆಂಟಾಲಿಟಿ ಹೆಂಗಿರ್ತೈತಲ್ಲ ಹಂಗೆ ಮಾತಾಡ್ತದೆ. ನಮ್ಮ ಭಾವನೆ ಹೆಂಗಿರ್ತೈತೆ ಹಂಗೆ ಮಾತಾಡ್ತದೆ. ನಾವು ಮಾಡಿದ್ರೆ ಸ್ವಾಮಿನ ಹಾಕ್ತಾರ, ನಾವು ಮಾಡಿಲ್ಲ ಅಂದ್ರೆ ಯಾಕೆ ಸ್ವಾಮಿ ಹಾಕ್ತಾರ ಅಂತ ಹೇಳ್ತಾರ. ನಾವು ಮಾಡಿದ್ರೆ ಸ್ವಾಮಿಗಳು ಹಾಕ್ತಾರ, ನಾವು ಮಾಡಿಲ್ಲ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ ಬಾಗಲಕೋಟೆ ಲೋಕಸಭೆ ಟಿಕೆಟ್ ಬೇಕಾದಾಗ ಇದ ಸ್ವಾಮಿ ಚಲೋ ಇದ್ದ, ಇವತ್ತು ಕೆಟ್ಟ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ದರಾಮಯ್ಯ ಮನೆಗೂ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು, ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು. ಇವತ್ತು ಹೆಂಗ್ ಕೆಟ್ಟ ಸಮಾಜ ನೋಡ್ತಾ ಇದ್ವಿ. ಏನ್ ಮಾತಾಡ್ತಿ ಬಿಡೋದು ಅಂತೇಳಿ ಬಾಯಿ ಬಂದಾಗ ಮಾತಾಡಿದ್ದೆಲ್ಲ ನಂತರ ಅಂತ ತಿಳ್ಕೊಂಡ್ರೆ ಸಮಾಜ ನೋಡ್ತಿರ್ತದೆ. ಕೂಡಲ ಸಂಘದ ಸ್ವಾಮೀಜಿಗಳನ್ನ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು ಒಂದು ಹುನ್ನಾರ ನಡೆದಿದೆ ಅನ್ನುವಂಥದ್ದು. ಪೀಠದಾಗ ಪೀಠದಾಗ ಮುಟ್ಕೊಂಡಿಲ್ಲ. ಜಗದ್ಗುರುಗಳ ಭಕ್ತರ ಮನೆಗೆ ಬರ್ಕೊತೈತಿ, ಅಲ್ಲೇ ಊಟ ಮಾಡ್ತೈತಿ, ಮತ್ತೆ ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ. ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ ರೊಕ್ಕ ಒಂದು ಸಣ್ಣ ರೂಮ್ ಐತಲ್ಲ, ಅದ್ರ ಬಿಟ್ರೆ ಮತ್ತೇನೂ ಇಲ್ಲ, ಏನೂ ಇಲ್ಲ. ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ. ಯಾರು ಹಿಂಗೆ ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರು ಹೊರತುಪಡಿಸಿ, ನಿರಾಣಿ ಅವ್ರ ಬಗ್ಗೆ ನನ್ನ ಗೌರವ ಇದೆ, ಅದಕ್ಕೆ ಅವ್ರ ತನುಮನ ಧನದ ಸಹಾಯ ಮಾಡ್ಯಾರ. ಅವ್ರು ತಗೊಳ್ಳಿ. ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ಟಿ ಅವರನ್ನು ಪೂರ್ವ ಸಂಘದಾಗ ಹಾಕೊಂಡು ಬಾಡ್ಕೊಂಡು ಮಕ್ಕಳೋಗೋ ತೆಗಿಲಿಲ್ಲ. ಬೆಂಗಳೂರು ಮಠ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಬಾಡ್ಕೊಳ್ಳಿ ಅಂತ ಗೊತ್ತಾಗೋದು. ಬೊಮ್ಮಾಯಿ ಮನೆ ಮುಂದೆ ಸ್ಟ್ರೈಕ್ ಮಾಡ್ಯಾರ. ಎಸ್ ಸಂಜೀವ್ ನಾ ಮಂತ್ರಿ ಇದ್ದೆ ಬೊಮ್ಮಾಯಿ ಸರ್ಕಾರದವರು. ಅದು ಪ್ರಭಾವಿ ಇಲಾಖೆ ಮಂತ್ರಿ, ಲೋಕೋಪಯೋಗಿ ಇಲಾಖೆ. ಸರ್ಕಾರ ಮತ್ತು ಸಮಾಜದ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿದ್ವಿ. ಪಾದಯಾತ್ರೆ ಒಳಗೆ ಭಾಗವಹಿಸಿದೆ. ಸ್ವಾಮಿಗಳ ಸ್ಟ್ರೈಕ್ ಮುಂದೆ ಹೋದೆ. ಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಮಾಡಿಸಿದೆ. ಏನೋ ಒಂದು ದಾರಿ ಹುಡುಕಿದ್ವಿ, ಟುಡಿ ಮತ್ತು ಕೃಷಿ ಅನ್ನೋದು. ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ ಆಗಿದ್ದ ಆ ಕೇಸಿಗೆ ಒಬ್ಬ ವಕೀಲ ನೇಮಕ ಮಾಡಿ ಆ ಕೇಸ್ ವಾಪಸ್ ತಗೊಂಡ್ಬಿಟ್ರೆ ನಮಗೆ ಟುಡಿ ಮತ್ತು ಕೃಷಿ ಸಿಗ್ತೈತಿ. ಅಷ್ಟು ಮಾಡಕ್ಕಾಗೋದವರಿಗೆ ಕಾಂಗ್ರೆಸ್ಸಿನ ಇವತ್ತಿನ ಶಾಸಕರು ಕೆಲವು ಮಂದಿ ಅದಾರ ವಿನಯ್ ಕುಲಕರ್ಣಿ. ಆ ಪಕ್ಷದಾಗಿದ್ರು ಸಮಾಜಕ್ಕಾಗಿ ಕಳಕಳಿ. ಇವರು ಏನು ಒಮ್ಮಲಿಗೆ ಹೋರಾಟ ಹೆಂಗಿತ್ತ ಹೋರಾಟ ಇದೆ ಅದು ಬಾರ್ಕೊಂಡು ಮಕ್ಕಳಾಗ ಸಿದ್ಧ ತೆಗೆದಿರ್ಲಿಲ್ಲಪ್ಪ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ಮೇಲೆ ಬಾರ್ಕೋಲ್ ಹೇಳಿ ಹೋಗ್ತಿದ್ರು ಜಟ ಮಠ ಮಾಡಿ ಜಾದು ಮಾಡೋದಂಗೆ ಆಗ್ಬಿಟ್ಟು ಇಂಥವ್ರಿಂದ ಸಮಾಜದ ಹಾಕೈತೆ. ಮತ್ತು ಅಂಥವ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳಿದೆಪ್ಪ, ಅವ್ನು ಇಸೋಬರಿ ನಾನು ಇದಾಕೆ ಹೋಗೋದು ಮತ್ತೆ ಏನಾರ ಅಂತಾರ ಹೊಳ್ಳ ನಾ ಏನಾರ ಅನ್ನೋದ ಬರೀ ಇರೋ ಉದ್ಯೋಗ ಆಗ್ತದೆ. ನನಗೆ ಭಾಳ ಕೆಲಸ ಅದಾವ.
ಮಾಡೋ ಕೆಲಸ ಇಲ್ಲಿ ಕುಂತವ್ರ ಫೋಟೋ ನೋಡ್ರಿ, ಪಾದಯಾತ್ರೆ ಒಳಗೆ ಅದಾರ ಹೆಂಗ, ಹೋರಾಟದಾಗ ಅದಾರ ಹೆಂಗ, 10 ರೂಪಾಯಿ ಸಮಾಜದ ಸಂಘಟನೆಗೆ ಎದಕ್ಕಾರ ದಾನ ಧರ್ಮ ಮಾಡ್ಯಾರೋ ಹೆಂಗೋ, ಸಮಾಜ ಆಸ್ತಿನ ತನ್ನ ಹೆಸರು ಬರ್ಕೊಂಡು ಕುಂತವ್ರು. ಇನ್ನು ಸಮಾಜವನ್ನು ಯಾರು ಶಬ್ದ ಶಬ್ದ ಉಪಯೋಗ ಮಾಡೋ ಪುಸ್ತಕ ಸರ್ ಸುದ್ದಿಗೋಷ್ಠಿಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಆದ ಮೋಹನ ಮಾಳಶೆಟ್ಟಿ, ವಿಜಯ್ ಕುಮಾರ್ ಗಡ್ಡಿ, ಸಿಕೆ ಮಾಳಶೆಟ್ಟಿ, ಸಿದ್ದು ಪಲ್ಲೇದ, ಅಯ್ಯಪ್ಪ ಅಂಗಡಿ, ಬಸವರಾಜ್ ಗಡೆಪ್ಪನವರ್, ಆರ್ಬಿ ದಾನಪ್ಪಗೌಡರು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ, ಮುಖಂಡರು ಆದ ಎಂಎ ಹಿರೇಮಠ್, ಜಗನ್ನಾಥ ಸ ಭಾಂಡಗೆ, ಮಹೇಶ್ ದಾಸರ, ಶಿವು ಹಿರೇಮನಿ, ಪಾಟೀಲ, ಪ್ರಶಾಂತ್ ನಾಯ್ಕರ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.